ಮರಡಿಹಟ್ಟಿಯ ಶ್ರೀ ಗೌರಸಂದ್ರ ಮಾರಮ್ಮ ಜಾತ್ರಾ ಮಹೋತ್ಸವ ಶಿರಾ ತಾಲೂಕಿನ ತಾವರೆಕೆರೆ ಹಾಗೂ ಮರಡಿಹಟ್ಟಿಯ ಶ್ರೀ ಗೌರಸಂದ್ರ ಮಾರಮ್ಮ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮಕ್ಷಮದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ರಂಗನಾಥ ಗೌಡ, ಯಜಮಾನ್ ನಾಗರಾಜು, ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚೆಂಗಾವರ, ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ ನಾಯಕ, ಪಾಂಡುರಂಗಪ್ಪ, ಮೋಹನ್, ನರಸಿಂಹಮೂರ್ತಿ, ಮಂಜುನಾಥ್ ಸೇರಿದಂತೆ ಶ್ರೀ ಗೌರಸಂದ್ರ ಮಾರಮ್ಮ ದೇವಿಯ ಅಣ್ಣ ತಮ್ಮಂದಿರು ಉಪಸ್ಥಿತರಿದ್ದರು. ಒಂದು ಅವಕಾಶ ಕೊಟ್ಟರೆ ನೀವೇನು ಹೇಳಿದ ಕೆಲಸ ಫಸ್ಟ್ ನಾನು ಹೇಳಿ ಮಾಡ್ತಾ ಜವಾಬ್ದಾರಿ ನಮ್ಗೆಲ್ಲ ಸಹಕಾರ ಇರುತ್ತೆ. ಇಲ್ಲ ಈಗ ಈ ದಿನ ಪ್ರತಿ ವರ್ಷ ಏನು ನಮ್ಮ ತಾವರೆಕೆರೆ ಮಾರಮ್ಮ ಮೂಲಸ್ಥಾನ ಈ ಗದ್ಗೆ ಮರಡಿನಲಟ್ಟಿ ಅಂತ ಒಂದು ಗದ್ಗೆನಲ್ಲಿ ಬಂದು ಪ್ರತಿ ವರ್ಷ ಮಾಡ್ತಾಯಿದ್ರು. ಈಗ 3 ವರ್ಷಕ್ಕೊಂದ್ಸರಿ ಮಾಡೋಕ್ಕೆ ಒಂದು ಜಾತ್ರಾ ಮಹೋತ್ಸವ ಮಾಡೋಕ್ಕೆ ಎಲ್ಲರೂ ತೀರ್ಮಾನ ಮಾಡಿ ಪ್ರತಿ ವರ್ಷ 3 ವರ್ಷಕ್ಕೊಂದ್ಸರಿ ತೀರ್ಮಾನ ಮಾಡಿ ಒಂದು ಇಲ್ಲಿ ಸಾಮೂಹಿಕ ಊಟ ಅಂದರೆ ನಾನ್ ವೆಜ್ ಊಟ ಮಾಡಿಸ್ತಾರೆ. ಹಂಗಾಗಿ ಎಲ್ಲರೂ ಯಾವುದೇ ಒಂದು ಜಾತಿ ಮತ ಪಂಥ ಯಾವುದೂ ಇಲ್ಲ, ಯಾವುದೇ ಪಕ್ಷಾತೀತವಾಗಿ ಎಲ್ಲರೂ ಬಂದು ಇಲ್ಲಿ ಒಂದು ಈ ತಾಯಿಗೆ ನಡ್ಕೊಳ್ತೀವಿ. ಆ ತಾಯಿನೂ ಅಷ್ಟೇ ಸತ್ಯವಾಗಿರ್ತದೆ. ಆ ಸತ್ಯ ಪ್ರತಿ ವರ್ಷವೂ ಮಳೆ ಬೆಳೆ ಸಮೃದ್ಧಿಯಾಗಿ ಮಾಡಲಿ, ಪ್ರತಿ ವರ್ಷವೂ ಸಮೃದ್ಧಿಯಾಗಿ ನಡೆಸ್ಕೊಡ್ಲಿ ಅಂತ ಹೇಳಿ ಎಲ್ಲರೂ ಭಕ್ತಾದಿಗಳು ಕೇಳ್ಕೊಂಡು ಈ ಒಂದು ಕಾರ್ಯವನ್ನು ಮುತ್ತಾತನ ಕಾಲದಿಂದ ನಡೀತಾ ಇದೆ. ಹೀಗಾಗಿ ಅದು ಏನು ಗೌಡ್ರು, ನಮ್ಮ ತಾವರೆಕೆರೆ ಗೌಡ್ರುಗಳ ಸಮ್ಮುಖದಲ್ಲಿ ನಾವು ತೋಟಿ ತಳವಾರು ಎಲ್ಲರೂ ಸೇರ್ಕೊಂಡು ಈ ಒಂದು ಕಾರ್ಯವನ್ನು ಪ್ರತಿ ಒಂದು 15 ದಿನ 20 ದಿನ ನಮ್ಮ ನಾಗರಾಜು ಈ ದೇವಸ್ಥಾನದ ಮೂಲ ಯಜಮಾನರು ನಮ್ಮ ರಾಮಣ್ಣರಿದ್ರು. ಅವ್ರ ತಂದೆ ಎಕ್ಸ್ಪೈರ್ಡ್ ಆದಾಗ್ಲಿಂದ ಅವರೇನೆ ಈ ಉತ್ತರಾಧಿಕಾರಿಯಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹೇಳ್ದಂಗೆ ಎಲ್ಲ ನಮ್ಮ ಈ ಒಂದು ಕೋಆಪರೇಷನ್, ಅಣ್ಣ ಹೇಳ್ದಂಗೆ ಕೋಆಪರೇಷನ್ನು ಕೊಟ್ಕೊಂಡು ಎಲ್ಲರೂ ತನು ಮನ ಧನ ಎಲ್ಲ ಕೊಟ್ಕೊಂಡು ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಭಗವಂತ ತಾಯಿ ಮಾರಮ್ಮ ಒಂದು ಗೌರಸಂದ್ರ ಮಾರಮ್ಮದ ಒಂದು ಈ ಪೂಜಾ ಕಾರ್ಯವು ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ನಡೀತೈತೆ ಅಂದ್ಬಿಟ್ಟು ನಮ್ಮ ಸ್ನೇಹಿತರಾದ ನಮ್ಮ ಸಹೋದರ ಶಿವಕುಮಾರ್ ನಾಯ್ಕ ಅವರು ತಿಳಿಸಿದರು. ಹಾಗಾಗಿ ನಾನಿಲ್ಲಿ ಈ ದೇವಸ್ಥಾನದ ಒಂದು ಭಾಳ ಸತ್ಯವಂತೆ ದೇವತೆ ಮಾರಮ್ಮ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಇಲ್ಲಿ ಯಾವುದೇ ಒಂದು ಬಲಿ ಕೊಟ್ಟರು ಸಮೇತ ಬೆಳಿಗ್ಗೆವರೆಗೂ ಇದ್ರೂ ಯಾವುದೇ ಥರದ ಲೋಪ ಆಗ್ದಂಗೆ ಇರುತ್ತೆ ಅನ್ನೋದೊಂದು ಅಣ್ಣವ್ರು ಹೇಳಿರೋ, ನಮ್ಮ ಗೌಡ್ರಣ್ಣವರು ರಂಗತಣ್ಣವರು, ಅನಾಹುತ ಆಗಲ್ಲ ಅಂತನ. ಆಮೇಲೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಸುಮಾರು ಪಂಕ್ತಿ ಊಟ ನಡೀತಿದೆ. ಇದು ರೇರು, ಎಲ್ಲ ನಮ್ಮ ತಾಲೂಕಲ್ಲಿ ಕಡಿಮೆ ಸ್ಥಳಗಳಲ್ಲಿ ನಡೆಯುತ್ತೆ ಇದು ಅಂತ. ಇಲ್ಲಿ ಒಂದು ಸುಮಾರು ಜನ ಪಂಕ್ತಿ ಊಟ ನಡೀತಿದೆ ಅಂತ ಕೇಳ್ಪಟ್ಟೆ. ಈ ಮಾರಮ್ಮ ತಾಯಿ ಎಲ್ಲ ಕೈವಾಡಸ್ಥರಿಗೆ ಹಾಗೂ ಎಲ್ಲ ಜನತೆಗೆ ಒಳ್ಳೆಯ ಆರೋಗ್ಯ, ಐಶ್ವರ್ಯ, ಸುಖಕರ ಕೊಡಲಿ ಎಂದು ಭಗವಂತ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತು. ನಡ್ಕೊಂಡ್ಬಂದಿದ್ದಂತಹ ಜಾತ್ರೆ ಇದು. ಮೊದಲು ನಮ್ಮ ತಂದೆ ನಡೆಸ್ಕೊಂಡು ಹೋಗ್ತಾಯಿದ್ರು. ಈಗ ನಮ್ಮ ತಂದೆಯರಿಲ್ಲದ ಕಾರಣ ನಾವೇ ಮಾಡ್ತಾಯಿದ್ದೀವಿ. ನಮ್ಮ ಅಣ್ಣ ತಮ್ಮಗಂದಿರು, ನೆಂಟರು, ಬಾಂಧವರು, ಗೌಡ್ರುಗಳು, ಓಣೆಟ್ಟಿ, ಬಾಗ್ಲರು, ವಾಲಪ್ಪನವರು, ಬಲ್ಗೌಡ್ರುಗಳು ಎಲ್ಲರೂ ಸೇರಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಚೆನ್ನಾಗಿ ಮುಂದೆ ನಡೆಸ್ಕೊಂಡು ಹೋಗೋಕ್ಕೆ ಇದೇ ಥರ ಪ್ರೋತ್ಸಾಹ ಕೊಡಲಿ ಅಂತ ತಾಯಿನಲ್ಲಿ ಬೇಡ್ಕೊಂತೀನಿ. ನಮ್ಮ ಕೆಲಸ ಆಗೈತಿ. ಯಾಕೆಂದ್ರೆ ನೆಕ್ಸ್ಟ್ ಜಡ್ಪಿ ಕ್ಯಾಂಡಿಡೇಟ್ ಆಗಲಿ ಅದನ್ನೇ ನಮ್ಮ ಸಹಕಾರ ಎಲ್ಲೆಲ್ಲಿರುತ್ತೆ, ಯಾರ್ಯಾರು ಬರ್ತಾರ, ನಮ್ಮ ಸಂಬಂಧಿಕರು ಇರ್ಬೋದು, ಯಾರು ಇರ್ಬೋದು, ನಮ್ದೆಲ್ಲ ಸಹಕಾರ ಇರುತ್ತೆ. ನಮಗೆ ಮೊದಲನೇ ಕೆಲಸನೇ ದೇವ್ರ ಬಗ್ಗೆ ಭಾಳ ಕಾಳಜಿ. ಇಲ್ಲಿ ಮರಡಿಯಿಂದ ಅಟ್ಟಿ ಅಂತ ಕರಿತೀವಿ. ಇದನ್ನ ಮರಡಿಯಿಂದ ಗೌರಸಂದ್ರ ಮಾರಮ್ಮನ್ನ ತಾವರೆಕೆರೆಯಿಂದ ಮೇಲಟ್ಟಿ ಮಾರಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದು, ಇದು ಹಿರಿಯೂರು ತಾಲೂಕಿಗೆ ಸೇರುತ್ತೆ, ಚಿತ್ರದುರ್ಗ ಇದು ಮೂಲ ಗದ್ಗೆ. ಇದನ್ನ ತಾವರೆಕೆರೆ ಯಜಮಾನ್ ರಾಮಯ್ಯ ಮತ್ತು ಮರಡಿನಲಟ್ಟಿ ಯಜಮಾನ್ ಯಾರಪ್ಪ ಅಣ್ತಮ್ಮಗಳು ಸೇರಿ ಸಾಮೂಹಿಕವಾಗಿ ತಲತಲಾಂತರದಿಂದ ನಡೆಸ್ಕೊಂಡು ಬಂದಿರೋದು. ಮೊದಲೊಂದೇನು ಅಂದರೆ ಎತ್ತಿನ ಗಾಡಿಯಲ್ಲೇ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಿದ್ವಿ. ಈಗ ಸಾವಿರಾರು ಜನ ಬಂದು ಸೇರ್ತಾರೆ. ಅಷ್ಟೇ ಕೋಆಪ್ರೇಷನ್ ಕೊಟ್ಕೊಂಡು ನಮಗೆ ಇಲ್ಲಿ ದೇವತಾ ಕಾರ್ಯಕ್ಕೆ ಸುಗಮವಾಗಿ ಒಂದು ಗದ್ದಲ ಏನೂ ಇಲ್ದಂಗೆ ಸುಗಮವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಆದ್ದರಿಂದ ತಾವರೆಕೆರೆ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಯಜಮಾನ ರಾಮಯ್ಯರ ಕುಟುಂಬಕ್ಕೂ ಮತ್ತು ಅವರ ಅಣ್ತಮ್ಮಗಳಿಗೂ ಮಾರಮ್ಮ ಒಳ್ಳೆ ಇದನ್ನು ಕೊಡಲಿ ಅಂತ.
ಲೆಕ್ಕ ಹಾಕ್ಸ್ಬಿಡಿ ಒಂದು ಹೇಳಿದ್ರು ಬಾ ಮಾಡ್ಸೋಣ ಬತ್ತಿ ಮಧ್ಯದಾಗ ಇಲ್ಲ ಕಣ ಮಾತಾಡ್ತಾರೆ